ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ನಿರಂತರವಾಗಿ ಅವರು ಮಂತ್ರಿ ಆದಾಗಲಿಂದ ಕೂಡ ಒಂದಲ್ಲ ಒಂದು ಸಂದರ್ಭದಲ್ಲಿ RSS ಮೇಲೆ ದ್ವೇಷವನ್ನು ಕಾರ್ತಾ ಇದ್ದಾರೆ. ಕಾರಣ ಏನು ಅಂತೇಳಿ ಗೊತ್ತಿಲ್ಲ. ಬಹುಶಃ ಕೇಂದ್ರದ ಕಾಂಗ್ರೆಸ್ಸಿನ ವರಿಷ್ಠರು ಅವ್ರಿಗೇನಾದರೂ ಸುಪಾರಿ ಕೊಟ್ಟಿರ್ಬೋದು, ನೀವು ಈ ಥರ ಮಾತಾಡಬೇಕು ಅಂತೇಳಿ. ಇತ್ತೀಚೆಗೆ RSSನ 100 ವರ್ಷದ ಕಾರ್ಯಕ್ರಮ ನಡೀತಾ ಇರಬೇಕಾದ ಸಂದರ್ಭದಲ್ಲಿ ಈ ಒಂದು ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಬರೆದು, ಮುಖ್ಯಮಂತ್ರಿಗಳು ಕೂಡ ಚೀಫ್ ಸೆಕ್ರೆಟರಿಗೆ ಬರೆದು ತಮಿಳುನಾಡು ರೀತಿಯಲ್ಲಿ ಕ್ರಮ ತಗೊಳ್ಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. RSS ಶುರುವಾಗಿ 100 ವರ್ಷದಿಂದ ಕೂಡ ನಾನು ಕೂಡ 48 ವರ್ಷದಿಂದ ಸಂಘದ ಸ್ವಯಂ ಸೇವಕನಾಗಿ ನಾವೆಲ್ಲ ಕೂಡ ಶಾಖೆಗಳು ಮಾಡ್ತಾಯಿದ್ದು ಸರ್ಕಾರಿ ಆವರಣದಲ್ಲೇ. ಅಂದರೆ 100 ವರ್ಷಗಳಿಂದ ಕೂಡ ಸರ್ಕಾರಿ ಶಾಲೆಗಳಲ್ಲಿ, ಆಟದ ಮೈದಾನಗಳಲ್ಲಿ ಈ ಒಂದು ಚಟುವಟಿಕೆಗಳನ್ನು ನಿಯಂತ್ರಿಸೋಕ್ಕೆ ಇವ್ರ ಕೈಯಲ್ಲಿ ಆಗಲಿಲ್ಲ. ಇವತ್ತು ಏಕಾಏಕಿ ಈ ಒಂದು ಕ್ಯಾಬಿನೆಟ್ ವಿಸ್ತರಣೆ ಸಂದರ್ಭದಲ್ಲಿ ಬಹುಶಃ ಒಂದು ಒಳ್ಳೆಯ ಹುದ್ದೆ ಕೊಡಲಿ ಅಂತೇಳಿ ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ಅವರ ವರಿಷ್ಠರನ್ನು ಮೆಚ್ಚಿಸೋದಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೆ ಬಂದಿದ್ದಾರೆ. ನಾನು ಒಬ್ಬ ಸ್ವಯಂ ಸೇವಕನಾಗಿ ನಾವು ಪ್ರತಿನಿತ್ಯ ಪ್ರಾರ್ಥನೆ ಮಾಡೋದು, ತಾಯಿ ನಿನಗೆ ನಮಸ್ಕಾರ ಮಾಡ್ತೀವಿ, ವಂದಿಸ್ತೀವಿ ಅಂತಕ್ಕಂಥ ದೇಶಭಕ್ತಿಯ ಪ್ರಾರ್ಥನೆಯನ್ನು ಮಾಡ್ತೀವಿ, ಆಟಗಳನ್ನು ಆಡ್ತೀವಿ, ಮಹಾಪುರುಷರ ವಿಚಾರಗಳನ್ನು ತಿಳಿಸ್ತಾರೆ. ಒಂದು ಕಡೆ ಸೇರಿ ದೇಶದ ಬಗ್ಗೆ ಚಿಂತನೆ ಮಾಡ್ತೀವಿ, ಭಾರತ್ ಮಾತಾ ಕಿ ಜೈ ಹೇಳ್ತೀವಿ. ನಾವೇನು ಪ್ಯಾಲೆಸ್ಟೈನ್ ಧ್ವಜ ಆರಿಸಲ್ಲ, ಪಾಕಿಸ್ತಾನ್ಗೆ ಜೈ ಹೇಳಲ್ಲ. ಪಾಕಿಸ್ತಾನಕ್ಕೆ ಜೈ ಅಂತ ಹೇಳ್ದಂಥ ಅವರ ರಾಜ್ಯಸಭಾ ಮೆಂಬರ್ ಬಗ್ಗೆ ಇವರೇನು ಮಾತಾಡೋದಿಲ್ಲ. ಅಂದರೆ ದೇಶಭಕ್ತಿಯ ಪರವಾಗಿ ಮಾತಾಡಿದವ್ರಿಗೆ ಇವರಿಗೆ ಎಲ್ಲೋ ಒಂದು ಕಡೆ ಉರಿ ಎತ್ಕೊಂತದೆ. ದೇಶ ವಿರೋಧಿಗಳಿಗೆ ಇವತ್ತುವರೆಗೂ ಅವ್ರು ಮಾತಾಡ್ತಾ ಇಲ್ಲ. ಈದ್ ಮಿಲಾದ್ ಮೆರವಣಿಗೆಗಳನ್ನು ಎಲ್ಲಿ ಬೇಕಾದರೂ ಹೋಗ್ಬೋದು, ಪ್ರಾರ್ಥನೆಗಳನ್ನು ರಸ್ತೆಗಳಲ್ಲಿ ಕೂಡ ಮಾಡಿದ್ರು ಕೂಡ ಅವಕಾಶವನ್ನು ಮಾಡಿಕೊಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ತಾರತಮ್ಯ ಯಾಕೆ ಮಾಡ್ತೀರಿ? ನಾವು ಮೂಲ ಹಿಂದೂಗಳು ಈ ದೇಶದಲ್ಲಿ ಇವತ್ತೇನಾದರೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಾಯಲ್ಲಿ, ಕಾರ್ಯಕರ್ತರ ಬಾಯಲ್ಲಿ ಭಾರತ್ ಮಾತಾ ಕಿ ಜೈ ಒಂದೇ ಮಾತ್ರಮೇ ಬರ್ತಕ್ಕಂಥದ್ದು. ಪ್ಯಾಲೆಸ್ಟೈನ್ಗೆ ಜೈ ನಾವು ಹೇಳಲ್ಲ, ಲೈಫಲ್ಲಿ ಹೇಳಲ್ಲ. ಪಾಕಿಸ್ತಾನ್ಗೆ ಜೈ ನಾವು ಲೈಫಲ್ಲಿ ಹೇಳಲ್ಲ. ಇಂಥ ಸಂಘಟನೆಯನ್ನು ನೀವು ಬ್ಯಾನ್ ಮಾಡ್ತೀರಿ ಅಂತಂದರೆ ನೀವು ಒಂದು ರೀತಿಯಲ್ಲಿ ಪ್ಯಾಲೆಸ್ಟೈನ್ಗೆ ಪ್ರಭಾವಿತರಾಗಿರ್ತಕ್ಕಂಥವ್ರು. ನೀವು ಎಲ್ಲೋ ಒಂದು ಕಡೆ ಪಾಕಿಸ್ತಾನದ ಬಗ್ಗೆ ಮಾತಾಡ್ತಕ್ಕಂಥ ನಿಮ್ಮ ನಾಯಕರಿಗಿಂತ ಪ್ರಭಾವಿತರಾಗಿರ್ತಕ್ಕಂಥವ್ರು ನೀವು. ಇದು ನೀವೇನೇ ಮಾಡಿದ್ರು ಕೂಡ ತಾತ್ಕಾಲಿಕವಾಗಿ ನೀವೇನಾದರೂ ಮಾಡ್ಬೋದು, ಇದನ್ನು ತಡೆಯೋಕ್ಕೆ ಆಗೋದೇ ಇಲ್ಲ. ನಿಮಗಿನ್ನೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಹವಾಸ ಗೊತ್ತಿಲ್ಲ. ಸುಮ್ಮನೆ ಇರ್ತಾರೆ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡಿಕೊಂಡು. ಅವ್ರನ್ನೇನಾದರೂ ಕೆಣಕಿದ್ರೆ ಮಾತ್ರ ನಿಮ್ಮ ಬುಡಕ್ಕೆ ಕೈ ಇಡ್ತಾರೆ. ಇದಿನ್ನೂ ಗೊತ್ತಿಲ್ಲ ನಿಮಗೆ. ಸೊ ಅದಕ್ಕೋಸ್ಕರ ಈಗಲೂ ಕೂಡ ನಾವು ರಿಕ್ವೆಸ್ಟ್ ಮಾಡೋವಂಥದ್ದು, ಪ್ರಿಯಾಂಕಾ ಖರ್ಗೆ ಅವರೇ, ನಿಮಗೆ ಮಾತಾಡೋದು ತೆವಲಿತ್ತು ಅಂತಂದರೆ ನೀವು ಮಾತಾಡಿ. ಒಂದೊಂದು ಸರಿ ಅವರು ಕೆಲವು ಹಾಸ್ಯಾಸ್ಪದವಾದ ಮಾತುಗಳನ್ನು ಮಾತಾಡ್ತಾರೆ. ಬೆಂಗಳೂರಲ್ಲಿ ಯಾಕೆ ಟ್ರಾಫಿಕ್ ಜಾಮು ಅಂತ ಹೇಳಿದ್ರೆ, ಇಲ್ಲಿ ಶ್ರೀಮಂತರು ಜಾಸ್ತಿಯಾಗಿ ಕಾರುಗಳು ಜಾಸ್ತಿ ತೊಗೊಂಡವ್ರಂತೆ, ಅದಕ್ಕೆ ಟ್ರಾಫಿಕ್ ಜಾಮ್ ಆಗ್ತಂತೆ. ಗುಂಡಿ ಮುಚ್ಚಿದೆ ಇವತ್ತು ಟ್ರಾಫಿಕ್ ಪ್ರಾಬ್ಲಮ್ ಇರ್ತಕ್ಕಂಥದ್ದು. ಸೊ ಅದಕ್ಕೋಸ್ಕರ ದೇಶಭಕ್ತ RSSನ ಸುದ್ದಿಗೆ ನೀವು ಬರೋಕ್ಕೆ ಹೋಗ್ಬೇಡ್ರಿ. ಇವತ್ತು ಕಾಂಗ್ರೆಸ್ಸಲ್ಲಿ ಇರ್ತಕ್ಕಂಥ 139 ಜನ ಶಾಸಕರಲ್ಲಿ ಒಂದಲ್ಲ ಒಂದು ಸರಿ ಹಲವಾರು ಜನ ಶಾಖೆಗೆ ಹೋಗಿ ಬಂದಿರತಕ್ಕಂಥವ್ರೆ. ಅವರ ಕುಟುಂಬದಲ್ಲಿ ಅವರ ಮಕ್ಕಳು ಕೂಡ ಶಾಖೆಗೆ ಹೋಗಿ ಬಂದಿರತಕ್ಕಂಥವ್ರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ ರಜಾಕೃತರ ಯಾವುದೋ ಒಂದು ಕುಟುಂಬವನ್ನು ನಾಶ ಮಾಡಿದವರಲ್ಲ. ಆ ರಜಾಕರು ಇಡೀ ಅವರ ಕುಟುಂಬವನ್ನು, ಅವರ ಪಿತೃಗಳನ್ನೆಲ್ಲ ಕೂಡ ಕೊಲೆ ಮಾಡಿದ್ರು ಕೂಡ ಅವ್ರಿಗೆ ಇನ್ನೂ ಬುದ್ಧಿ ಬಂದಿಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಬಗ್ಗೆ ಮಾತಾಡ್ತಾರೆ. ನೀವೆಷ್ಟು ಮಾತಾಡಿದ್ರೆ ಅಷ್ಟು ಅವನತಿ ನಿಮಗೆ ಗ್ಯಾರಂಟಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇನ್ಮೇಲೆ ಆದರೂ ಕೂಡ ಅಭಿವೃದ್ಧಿ ಬಗ್ಗೆ ಮಾತಾಡ್ರಿ. ಇವತ್ತು ಇಡೀ ಪ್ರವಾಹ ಬಂದಿದೆ ರಾಜ್ಯದಲ್ಲಿ, ರೈತರ ಸಮಸ್ಯೆಗಳನ್ನು ನೋಡ್ರಿ, ಆತ್ಮಹತ್ಯೆ ಮಾಡ್ಕೊತವ್ರೆ. ಅದ್ರ ಬಗ್ಗೆ ಮಾತಾಡೋದು ಬಿಟ್ಟು, ಅದನ್ನು ಬಿಟ್ಟು ಇವತ್ತು ದಿನ ಮಾಧ್ಯಮದಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ RSS ನಿಷೇಧ ಮಾಡ್ತೀವಿ ಅನ್ನೋದೇ ಚರ್ಚೆ. ಇದು ಯಾರ ಕೈಲಿಂದ ಕೂಡ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಒಬ್ಬ ಸ್ವಯಂ ಸೇವಕನಾಗಿ ನಾನು ಹೇಳ್ತಾ ಇದ್ದೀನಿ. ಎರಡನೇದಾಗಿ, ಹಿಂದೆ ನಮ್ಮ ಕಾಲದಲ್ಲೂ ಕೂಡ ಕಸದ ಸಮಸ್ಯೆ ಕೆಲವು ಬಂದಾಗ ಇದೇ ಕಿರಣ್ ಮಜುಮ್ದಾರ್ ಅವರು, ಮೋಹನ್ ದಾಸ್ ಪೈ ಅವರು, ನಾರಾಯಣ ಮೂರ್ತಿಯವರು, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳೆಲ್ಲ ಕೂಡ ಸರ್ಕಾರಕ್ಕೆ ಚಾಟಿ ಏಟನ್ನು ಬೀಸಿದ್ರು. ಗಾರ್ಬೇಜ್ ಸಿಟಿ ಇವತ್ತು ಇಡೀ ಪ್ರಪಂಚದಲ್ಲಿ ಬೆಂಗಳೂರಿನ ಗೌರವ ಹಾಳಾಗ್ತದೆ ಅಂತ ಹೇಳಿದಾಗ ಆವಾಗ ನೀವು ಎಷ್ಟು ಮಾತಾಡಿದ್ರಿ? ಇವತ್ತು ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಕಾಂಗ್ರೆಸ್ನವ್ರು ಎಷ್ಟು ಮಾತಾಡಿದ್ರಿ, ಎಷ್ಟು ಅಪಪ್ರಚಾರವನ್ನು ಮಾಡಿದ್ರಿ? ಆವತ್ತು ನಾವು ಯಾರಾದ್ರೂ ಇಂಡಸ್ಟ್ರಿಯಲ್ಲಿಗೆ ನೀವು ಖಾಲಿ ಹೋಗು ಅಂತ ಹೇಳಿಲ್ಲ, ಪ್ರಯತ್ನವನ್ನು ಮಾಡಿದ್ವಿ. ಆದರೆ ಇವತ್ತು ಧಮಕಿಯನ್ನು ಆಗ್ತಾಯಿದ್ದೀರಿ. ಮೋಹನ್ ದಾಸ್ ಪೈ ಅವರು ಮಾತಾಡಿದ್ರೆ ಅವ್ರದ್ದು ಯಾವುದೋ ಒಂದು ಕಂಪ್ನಿಗಳಿಗೆ ಎಲ್ಲಿ ಟೈಟ್ ಮಾಡಬೇಕು, ಬೊಟ್ಟು ಹೊಲ್ಟು ಟೈಟ್ ಮಾಡೋಂಥ ಕೆಲಸ ಮಾಡ್ತೀರಿ. ಕಿರಣ್ ಮಜುಮ್ದಾರ್ ಅವ್ರಿಗೆ ಮತ್ತು ಇನ್ನು ಸನ್ಮಾನ್ಯ ನಾರಾಯಣ ಮೂರ್ತಿ ಅವ್ರಿಗೆ ಇನ್ನೊಂದು ವಿಚಾರ ಗೊತ್ತಾಗಿಲ್ಲ. ಇವತ್ತು ಏನು ಎಲೆಕ್ಟ್ರಾನಿಕ್ ಸಿಟಿ ಅತ್ಯಂತ ಸಮರ್ಥವಾಗಿ ಅದನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಅದನ್ನು GBAಗೆ ತಗೊಳೋದಕ್ಕೆ ಈಗಾಗಲೇ ಪ್ರಯತ್ನಗಳು ನಡೆದೋಗಿದೆ. ಎಲೆಕ್ಟ್ರಾನಿಕ್ ಸಿಟಿ ಏನಾದರೂ GBAಗೆ ಬಂದರೆ
ಅವರು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ, ಅಲ್ಲಿ ಏನೂ ಅಭಿವೃದ್ಧಿ ಮಾಡಲ್ಲ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ CISF ಇಟ್ಕೊಂಡವ್ರೆ, ಅಷ್ಟು ಅದ್ಭುತವಾದಂಥ ವ್ಯವಸ್ಥೆಯನ್ನು ಮಾಡ್ತಾಯಿದ್ದಾರೆ. ಅದಕ್ಕೂ ಕೈ ಹಾಕುವಂಥ ಕೆಲಸನ ಇವತ್ತು ಈ ಸರ್ಕಾರ ಮಾಡ್ತಾಯಿದೆ. ಇವತ್ತು ಯಾರು ಏನೇ ಮಾತಾಡಿದ್ರು ಕೂಡ ಜನ ವಾಸ್ತವ ಸ್ಥಿತಿಯನ್ನು ನೋಡ್ತಾ ಇದ್ದಾರೆ. ಇವ್ರಿಗೇನಾಗಿದೆ ಅಂದರೆ ನಿರುದ್ಯೋಗ ಸಮಸ್ಯೆ ಅಂತೇಳಿ ನರೇಂದ್ರ ಮೋದಿಯವರ ಬರ್ತ್ಡೇ ದಿನ ಪಕೋಡಗಳು ಮಾರಿದ್ರು. ನಿರುದ್ಯೋಗ ಸಮಸ್ಯೆನ ನಿಜವಾಗೂ ಸೃಷ್ಟಿ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಅಂದರೆ ಕಾಂಗ್ರೆಸ್ ಸರ್ಕಾರ. ಇವತ್ತು ಯಾವುದು ಇಂಡಸ್ಟ್ರಿ ಬರೋಕ್ಕೆ ಬಿಡ್ತಾ ಇಲ್ಲ, ಇರೋರು ಕೂಡ ಹೋಗ್ತಾ ಇದ್ದಾರೆ. ಇದರಿಂದ ಸಾವಿರಾರು ಜನ ನಿರುದ್ಯೋಗದ ಸಮಸ್ಯೆ ಸಿಗ್ತಾ ಇರೋದ್ರಿಂದ ಸರ್ಕಾರ ಇನ್ನು ಉಳಿಕೆ ಅವಧಿ ಭಾಳ ಕಡಿಮೆ ಅವಧಿ ಐತೆ, ಅವ್ರಿಗೆ ಇನ್ನು 2 ವರ್ಷ ಅವಧಿ ಇರ್ತಕ್ಕಂಥದ್ದು. ಈ ಅವಧಿ ಒಳಗಾಡಾದರೂ ಸ್ವಲ್ಪ ಮಾನ ಮರ್ಯಾದೆಯನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಲಿ. ಅಲ್ಲ ರೀ, ಈಗ ಅವರೆಲ್ಲ ಕೂಡ ಸಾವಿರಾರು ಜನ ಯುವಕರಿಗೆ ಉದ್ಯೋಗವನ್ನು ಕೊಟ್ಟಿದ್ದಾರೆ. ಇವತ್ತು ಬೆಂಗಳೂರು ಅಂತಂದರೆ IT-BTಗೆ ಹೆಸರಾಗಿರ್ತಕ್ಕಂಥ ಸಿಟಿ. ಸಾವಿರಾರು ಜನಕ್ಕೆ ಉದ್ಯೋಗವನ್ನು ಕೊಟ್ಟವ್ರೆ, CSR ಗ್ರ್ಯಾಂಟನ್ನು ಕೊಟ್ಟವ್ರೆ. ಇವತ್ತು ಹೊಸೂರು ರೋಡಲ್ಲಾಗಿರ್ತಕ್ಕಂಥ ಮೆಟ್ರೋಗೂ ಕೂಡ ದುಡ್ಡನ್ನು ಕೊಟ್ಟವ್ರೆ ಅವರೆಲ್ಲ ಕೂಡ. ಇವತ್ತು ಅವ್ರ ಕಡೆಯಿಂದ ಬರ್ತಕ್ಕಂಥ ಪ್ರೇಮ್ಜಿ ಅವ್ರ ಹತ್ರ ಇವತ್ತು ಇಡೀ ಬಿಸಿ ಊಟಕ್ಕೆಲ್ಲ ದುಡ್ಡು 500 ಕೋಟಿ ರೂಪಾಯಿ ತೊಗೊಂಡಿದ್ದೀರಿ. ಅಂದರೆ ಅವ್ರು ಮಾಡಿರ್ತಕ್ಕಂಥ CSR ಗ್ರ್ಯಾಂಟ್ ಬೇಕು, ಅವ್ರ ಕಡೆಯಿಂದ ಬೆಂಗಳೂರು ಅನುದಾನಕ್ಕೆ ಬೇಕು. ಮತ್ತು ಅವ್ರು ಏನಾದರೂ ಒಂದು ಮಾತಾಡಿದ್ರೆ ನೀವು ಉರಿದು ಬೀಳ್ತೀರಿ. ಅದನ್ನು ಎಚ್ಚರಿಕೆ ಅಂತ ತಿಳ್ಕೊಳ್ಳಿ. ನಾವು ಮಾಡಿರೋಂಥ ತಪ್ಪುಗಳನ್ನ ಯಾರಾದರೂ ತೋರಿಸಿದ್ರೆ ಆಕ್ರೋಶಗೊಳ್ಳೋದಲ್ಲ, ಅದನ್ನು ಸರಿ ಮಾಡ್ಕೊಳ್ಳೋಂಥ ಕೆಲಸ ಮಾಡಬೇಕು. ಯಾಕಂದರೆ ನಮ್ಮ ಬೆನ್ನೆ ಹಿಂದೆ ಇರ್ತಕ್ಕಂಥ ಕೊಳೆ ನಮ್ಗೆ ಗೊತ್ತಾಗಲ್ಲ, ಯಾರನ್ನು ಹೇಳಿದಾಗ ಅದನ್ನು ಸರಿ ಮಾಡ್ಕೊಳ್ಬೇಕು. ಆ ಕೆಲಸವನ್ನು ಮಾಡ್ತಾಯಿದ್ರೆ ಇವ್ರು ಯಾಕೆ BJP ಇವರು ಅಂತಕ್ಕಂಥದ್ದು. ಬಿಸ್ನೆಸ್ ಮ್ಯಾನ್ಗಳಿಗೆ ಯಾವ ಪಾರ್ಟಿನೂ ಇಲ್ಲ, ಅವ್ರ ಪಾಡಿಗೆ ಅವ್ರು ಬಿಸ್ನೆಸ್ ಮಾಡ್ತಾರೆ. ಅಲ್ಲಿ ಬರ್ತಕ್ಕಂಥ ಹೊರಗಡೆಯಿಂದ ಬರ್ತಕ್ಕಂಥ ಬೇರೆ ಬೇರೆ ದೇಶಗಳ ಇನ್ವೆಸ್ಟರ್ಸ್ ಯಾರು ಇರ್ತಾರೆ, ಇಲ್ಲಿನ ವ್ಯವಸ್ಥೆ ಸರಿಯಾಗಿ ಅಪಪ್ರಚಾರ ಆಯಿತು ಅಂದರೆ ಯಾರು ಇನ್ವೆಸ್ಟರ್ಸ್ ಬರೋದಿಲ್ಲ. ಇದರಿಂದ ಅವ್ರ ಬಿಸ್ನೆಸ್ಗೂ ಕೂಡ ಹೊಡೆತ ಆಗ್ತದೆ, ನಮ್ಮ ಆರ್ಥಿಕತೆಗೂ ಕೂಡ ಹೊಡೆತ ಆಗ್ತದೆ. ಈ ದೃಷ್ಟಿಯಲ್ಲಿ ಹೇಳಿರೋದನ್ನು ಅವರು ಸ್ಪೋರ್ಟಿವಾಗಿ ತಗೊಬೇಕೆ ಹೊರತು ಇಲ್ಲಿ ಏನಾಗೈತೆ ಅಂದರೆ ಒಬ್ಬರು ವಿರೋಧ ಮಾಡಿದ್ರೆ ಎಲ್ಲರೂ ವಿರೋಧ ಮಾಡುವಂಥದ್ದೇ. ಒಬ್ಬರು RSS ವಿರೋಧ ಮಾಡಿದ್ರೆ ಒಬ್ಬ ಮಂತ್ರಿ ಕೂಡ ಸಮರ್ಥನೆ ಮಾಡಲ್ಲ, ಎಲ್ಲರೂ ಬೈಕೊಂಡು ಹೋಗ್ತಕ್ಕಂಥದ್ದೇ. ಇದು ಒಂದು ರೀತಿ ಚಾಳಿ ಆಗೋಗಿದೆ. ಅದಕ್ಕೆ ಜನನೇ ಬುದ್ಧಿ ಕಲಿಸ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.